ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಎಲ್ಲ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡು ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಏನಪ್ಪ ಕತೆ ಅಂತಂದರೆ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗಿ ಈಗ ಆಫೀಸ್ ಕಡೆ ಬಂದೆ. ಸ್ವಲ್ಪ ಕೆಲಸ ಇತ್ತು ಮಾರ್ನಿಂಗ್. ಒಂದು ನಾಟ್ ಈವೆಂಟ್, ಲೈಕ್ ಸಮ್ ಕೈಂಡ್ ಆಫ್ ಅನ್ ಈವೆಂಟ್. ಫ್ರೆಂಡ್ ಅವರ ಅಕ್ಕದು ಸ್ವಲ್ಪ ಫಂಕ್ಷನ್ ಇತ್ತು. ಸೊ ಅವ್ರಿಗೇನೋ ಸ್ವಲ್ಪ ಮಾಡಿಕೊಡ್ಬೇಕಿತ್ತು, ಎಲ್ಲ ಅವರೇ ತೊಗೊಂಡಿದ್ರು. ಸೊ ಅಲ್ಲೋಗಿ ಕೆಲಸ ಮುಗಿಸಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಈಗ ಟಿಫನ್ ಮಾಡಿ, ಅಂದರೆ ಈಗ ಫ್ರೆಶಪ್ ಆಗಿ ಟಿಫನ್ ಮಾಡಿ ಈಗ ಬಂದು ಆಫೀಸಲ್ಲಿ ಕೂತ್ಕೊಂಡೆ. ಸೊ ಹೋಗ್ತಾ ನಿಮ್ಗೆ ಏನು ಎತ್ತ ಅಂತಂದ್ಬಿಟ್ಟು ಹೇಳ್ತೀನಿ ಗೈಸ್. ನಾಟ್ ಲೈಕ್ ಫೋಕಸ್ ಮಾಡೋಕ್ಕಾಗಲ್ಲ, ಅದು ಬಿಟ್ಟರು ಏನೋ ಒಂಥರ. ಬಟ್ ಓಕೆ, ಹೋಗ್ತಾ ನಿಮ್ಗೇನು ಇತ್ತು ಅಂತಂದ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಆಫೀಸಲ್ಲಿ ಇದ್ದೀನಿ ಕರೆಂಟಾಗಿ, ಹೋಗ್ತಾ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಜ್ವರಕ್ಕೆ ಔಷಧಿ ಕುಡಿಯೋಕ್ಕೆ ಅಳ್ತಾಳೆ ಹೇಳ. ಇವು ಎಲ್ಲಿ ಕಾಣ ಫ್ರೆಂಡ್ಸ್, ಕುಡಿಯೋಕೆ ಅಳ್ತಾವಳೆ. ನಮ್ಮ ಚಿಕ್ಕಮ್ಮ ಬಿಡ್ತಾ ಇರೋ ವಿಡಿಯೋ ಹೇಳೇ ಇಲ್ಲ ಚಾಯ್ ಮಾಡು. ನೈಟ್ ಹೇಳ್ತಾನೆ ಆಮೇಲೆಲ್ಲ ಚಾಯ್ ಮಾಡ. ಐಡೆಂಟಿ ಬಿಸ್ಕೆಟ್ ಕೊಟ್ಟಿರುತ್ತೆ. ಐ ಹಾಯ್ ಮಾಡು. ಅಯ್ಯೋ, ನನಗೆ ಫೋನ್ ಮಾಡಿದ್ದೆ, ನಮ್ಮ ಹುಡುಗ ಇದ್ದ, ಅವನ ಕೈಯಲ್ಲಿ ಕಬಾಬ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದೆ ನಾನು. ನೀನು ಡವ್ ಮಾಡಬೇಡ, ಹಾಕ್ತೀನಿ ಇದು ಹೋಗಿ ಬ್ಲಾಗಲ್ಲಿ ಹಾಕ್ತೀನಿ. ನಮ್ಮ ಜಾನಗೆ ಪಾಪ ಕೈ ಇದಾಗ್ಬಿಟ್ಟೆ. ತೋರಿಸು ಎಲ್ಲ ಡೌಗಳು ಏನಾಗಿದೆ. ಹಾಂ ಅವ್ನು ನೋಡ್ರಿ, ಅವನು ಏನಮ್ಮ ಸ್ಕ್ರಾಚ್ ಹಂಗಾಗೈತೆ. ಕೂಡ ಚಾಕ್ಲೇಟು ಮುಂಚೆ ನಂಗೆ. ಕತೆ ಏನಪ್ಪ ಅಂತಂದರೆ, ಬೆಳಗ್ಗೆ ರೆಡಿಯಾಗಿ ಆಫೀಸ್ ಹತ್ರ ಹೋಗಿದ್ದೆ. ಮನೆ ಹತ್ರ ಬಂದು ಮಕ್ಕಳಿದ್ರು, ಸ್ವಲ್ಪ ಅವ್ರಿಗೆ ಆಟ ಆಡಿಕೊಂಡು ನನಗೊಂದು ಕ್ಲೈಂಟ್ದು ಕಾಲಿತ್ತು, ಮೀಟಿಂಗ್ ಇತ್ತು. ಸೊ ಹೋಗಿ ಕನ್ವೆನ್ಷನ್ ಹಾಲ್ನ ನೋಡ್ಕೊಂಡು ಬರ್ರೆ. ಆ್ಯಕ್ಚುಲಿ ನೆನ್ನೆ ಹೋಗ್ಬೇಕಿತ್ತು, ಸೊ ಅವ್ರು ಫ್ರೀ ಇರಲಿಲ್ಲ, ಸೊ ಇವತ್ತು ಫ್ರೀ ಇದ್ದಾರೆ. ಸೊ ಹೋಗಿ ಕನ್ವೆನ್ಷನ್ ಹಾಲ್ನ ನೋಡಿಕೊಂಡು ನನಗೆ ಸಿಗ್ತೀನಿ ಗೈಸ್. ಹೋಗ್ತಾ ಅನಿಸ್ತೀನಿ. ಸೊ ಕರೆಂಟ್ಲಿ ಐ ಮೀನ್ ಟಿನ್ ಫ್ಯಾಕ್ಟ್ರಿ ಸುತ್ತಮುತ್ತನೇ ಇರೋದಂಥ ಕನ್ವೆನ್ಷನ್ ಹಾಲು. ಸೊ ಹೋಗಿ ವಿಸಿಟ್ ಮಾಡಿ ನೀವು ಸಿಗ್ತೀನಿ, ಅವ್ರು ಸಿಗ್ತೀನಿ ಗೈಸ್. ಸೊ ಗೈಸ್, ಇವತ್ತಿನ ವ್ಲಾಗ್, ಇವತ್ತಿನ ಕತೆ ಇಷ್ಟೇ. ನಾನು ವರ್ಕ್ ಆಗ್ತಾಯಿದೆ, ಲೈಕ್ ವ್ಲಾಗ್ ಅದು ಬರ್ತಾಯಿಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀರ ಗೈಸ್. ಏನಂತಂದರೆ, ಲೈಕ್ ಕಂಟೆಂಟ್ನ ತುಂಬ ಹುಡುಕ್ತಾ ಇದ್ದೀನಿ, ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಈಗ ನನಗೆ ಟಾಸ್ಕ್ ಅಂದ್ಕೊಳ್ಳಿ. ಸೊ ಆ ರೀಸನಿಂದ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಐಮ್ ಟ್ರೈಂಗ್ ಬಿಕಾಸ್ ನಾನು ಎಲ್ಲಾದರೂ ಹೋಗ್ತಾ ಇರ್ತಾರೆ. ಇಫ್ ಐ ವಾಸ್ ಗೋಯಿಂಗ್ ಫಾರ್ ವಾಕ್ ಆ ಥರ ಇದ್ದರೆ ಐ ವಾಸ್ ಹ್ಯಾವಿಂಗ್ ಸಮ್ ಕಂಟೆಂಟ್ಸ್. ಸೊ ಏನೂ ಇಲ್ಲ, ಅವರು ನಾನು ಇರ್ತೀನಿ, ಕೆಲಸ ಇದ್ದರೆ ಮಾತ್ರನೇ ಕೆಲಸ ಮಾಡ್ತೀನಿ. So in this case I could not able to shoot anything or else take content. ನಾನು ನಿಮ್ಗೆ ಯಾವಾಗೂ ಮಕ್ಕಳ ಜೊತೆ ಆಟ ಆಡೋದಾಗಲಿ
ಯಾವಾಗ ಅವ್ರನ್ನೇ ತೋರಿಸ್ತಾರೆ ನಿಮಗೂ ಬರೋಗುತ್ತೆ. ಸೊ ಮಾಡ್ತೀನಿ ಬೇರೆದು ಟ್ರೈ ಮಾಡ್ತಾ ಸೊ ಸ್ವಲ್ಪ ಡೌನ್ ಆಗಿದೆ, ಪರವಾಗಿಲ್ಲ. ಅದನ್ನು ಹೇಳ್ತಾರಲ್ಲ, ಡೌನ್ ಆಗೋದೇ ಮೇಲೆ ಹೇಳೋದಕ್ಕೆ, ಕುತ್ಕೊಳೋದೇ ಮೇಲೆ ನಿಂತ್ಕೊಳೋದಕ್ಕೆ ಅಂತಾರಲ್ಲ. ಸೊ ಫೈನ್. ಸೊ ಇದನ್ನು ಬ್ಲಾಗ್ ಇಷ್ಟ. ಸ್ವಲ್ಪ ಆಚೆ ಹೋಗಿದೆ, ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಲಿಲ್ಲ. ಸೊ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಫಿನಿಶ್ಡ್ ಇಟ್. ಸೊ ಇವಾಗ ನೋಡ್ಬೋದು ಮಳೆ ಬರ್ತಾಯಿದೆ, ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ. ಹೆವಿ ಮಳೆ ಬರ್ತಾಯಿದೆ, ಇವಾಗ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಹೆವಿ ಮಳೆ ಬರ್ತಾಯಿದೆ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂದರೆ ನಾಳೆ. ಅಲ್ಲಿವರೆಗೂ ಟಾಟಾ ಬೈ ಬೈ ಗೈಸ್. ಅಲ್ಲಿವರೆಗೂ ನಾನು ಮಿಸ್ ಮಾಡ್ತಾರೆ. ಸೊ ನಿಮಗೆ ಸಿಗ್ತೀನಿ ಒಂದು ಬ್ಲಾಗಲ್ಲಿ. ಇನ್ಮೇಲೆ ಕಂಟಿನ್ಯೂಸ್ ಬ್ಲಾಗ್ ಹಾಕೋದು ಟ್ರೈ ಹಾಕ್ತೀನಿ. ಸೊ ಗೈಸ್ ಮತ್ತೆ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬೈ ಬೈ.